ಬಾಯಿ ಬರ್ಸೋದು ಗೆಲ್ಲದಂದ್ರೆ RCB ಅವರೇ ಅಲ್ವಾ, ಅದಕ್ಕೋಸ್ಕರ. ಹೋಮ್ ರೋಡ್ ಅಲ್ಲಿ 4 ಮ್ಯಾಚ್ ಆಗಿದೆ, ಫಸ್ಟ್ ಮ್ಯಾಚ್ ಗೆದ್ದಿರೋದು. ಸೊ ಏನ್ ಹೇಳ್ತೀರಾ, ಹೋಮ್ ರೋಡ್ ಏನ್ ಅನ್ಲಕ್ ಇದೆಯಾ? ಅದು ಸ್ವಲ್ಪ ಮಾಟ ಮಂತ್ರ ಆಗಿತ್ತು ಅಂತ ಅನ್ಸುತ್ತೆ. ಇವತ್ತು ಸಚಿನ್ ತೆಂಡೂಲ್ಕರ್ ಬರ್ಡೇ, ಕೊನೆ ಮೂಮೆಂಟ್ ವರೆಗೂ ಬಾಯಿ ಬರ್ಸಾಡ್ರು. ಇವತ್ತು ರಾಜ್ಕುಮಾರ್ ಅವ್ರ ಬರ್ಡೇ, ಸಚಿನ್ ತೆಂಡೂಲ್ಕರ್ ಅವ್ರ ಬರ್ಡೇ ಇರುತ್ತಲ್ವಾ, ಅದಕ್ಕೋಸ್ಕರ 24 ಎಲ್ಲ ಮುಗ್ದಿದೆ. ಇಲ್ಲಿ ನಾವ್ ಎಲ್ಲ ಪೂಜೆ ಎಲ್ಲ ಮಾಡಿದ್ರಲ್ವಾ, ಇವತ್ತಿಂದ ಗೆಲ್ತಾ ಬಾಯಿ ಬರ್ಸ್ ಆಡಿದ್ರಲ್ಲ ಚೆನ್ನಾಗಿ. 3ನೇ ತಾರೀಕು CSK ಮೇಲೆ ಇದೆ. ಮಿಸ್ ಎಲ್ಲ ಹೊಡಿತಾರೆ. ಹೊಡಿತಾರೆ ನಮ್ಮವ್ರು, ಸರಿಯಾಗಿ ಹೊಡಿತಾರೆ. ಹೊಡೆದ್ರೆ ಹಂಗಿಂಗ್ ಹೊಡಿಯಲ್ಲ CSK ಅವ್ರಿಗೆ ಮಾತ್ರ. ಹೇಳೋದು ಒಂದೇ, ಈ ಸಲ ಕಪ್ ನಮ್ದೇ ಅಷ್ಟೇ. ಥ್ಯಾಂಕ್ ಯು. ಇವತ್ತೇ ಬಂದಿದ್ ನಾವು ಬಂದಕ್ಕೆ ವಿನ್. ಇದ್ರ ಮುಂಚೆ ಲಾಸ್ಟ್ ಟೈಮ್ ಬಂದಿದ್ದು ಚೆನ್ನೈಗೆ ಹೊಡೆದಿದ್ರಲ್ವಾ, ಅವಾಗ ಬಂದಿದ್ವಿ, ಅದು ವಿನ್ ಆಗಿದ್ರು. ಅದಾದ್ಮೇಲೆ ಇಲ್ಲಿವರೆಗೆ ಒಂದು ವಿನ್ ಆಗಿಲ್ಲ. ಸೊ ಈ ಸತಿ ನಾವು ಗೆಲ್ಸ್ಲೇಬೇಕಂತ ಹೇಳ್ಕೊಂಡು ಫುಲ್ ಆಸೆಯಿಂದ ಬಂದು ಗೆದ್ರು. ಈ ಕಾನ್ಫಿಡೆನ್ಸ್ ಇತ್ತು ನಮಗೆ. ಒನ್ ಟೈಮ್ RCB ಸೋಲೋ ತರ ಇತ್ತು, ಏನ್ ಹೇಳ್ತೀರಾ? ಇರುತ್ತೆ ಸರ್, ಮ್ಯಾಚ್ ಅಂದ್ರೆ ಅಪ್ ಡೌನ್ ಇದ್ದೇ ಇರುತ್ತೆ. ಬಾಯಿಗೆ ಬಂದಿತ್ತು, ಬಟ್ ಆಮೇಲೆ ಒಳಗೋಯ್ತು, ಗೆದ್ರಲ್ವಾ, ಅಷ್ಟೇ ಇಂಪಾರ್ಟೆಂಟ್. ಇವತ್ತಿನ ಮ್ಯಾಚ್ ವಿನ್ನರ್ ಯಾರು, ಯಾವ ಪ್ಲೇಯರ್? ಹೇಸಲ್ವುಡ್ ಸರ್. ಭುವನೇಶ್ವರ್ ಪಾಪ 22 ರನ್ ಕೊಟ್ಟರು ಒಂದು ಓವರ್ಗೆ. ಅದ್ರ ನೆಕ್ಸ್ಟ್ ಓವರ್ 1 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರಲ್ವಾ, ಅವಾಗೆ ಟರ್ನಿಂಗ್ ಪಾಯಿಂಟ್, ಅವಾಗೆ ವಿನ್ ಆಯ್ತು ಅಂತ ಗ್ಯಾರಂಟಿ ಇತ್ತು. ಓ ಡೆಫಿನೆಟ್ಲಿ. ಔಟ್ ಸೈಡ್ ಅಂತೂ ನಾವು ಎಲ್ಲ ಕಡೆ ಪ್ರೂವ್ ಮಾಡ್ತಿದೀವಿ. ಮನೇಲಿ ಪಾಪ ಅತಿಥಿ ದೇವೋಭವ ಹೇಳ್ಕೊಂಡು ಎಲ್ಲರಿಗೆ ಚಾನ್ಸ್ ಕೊಟ್ಟವಲ್ಲ, ಇನ್ಮೇಲೆ ನೋಡೋಣ, ಇನ್ಮೇಲೆ ಸಾಕು ಎಲ್ಲರಿಗೆ ಕೊಟ್ಟಿದ್ದು. ಡೆಫಿನೆಟ್ಲಿ ನಮ್ದೇ ಸರ್. ಭುವನೇಶ್ವರ್ ಮನಸ್ಸನ್ನ ಹೊಡೆದಾಕಿದ್ರು, ಹಾರಸಲ್ ಬಿಟ್ಟು ಅದನ್ನ ಮತ್ತೆ ಕಟ್ಕೊಟ್ಟೋದ್ರು. ಅದಕ್ಕೋಸ್ಕರ ಆಚೆ ನಕ್ಕೊಂಡ್ ಬರ್ತಾ ಇದೀವಿ. ಇರ್ಲಿ, ಖುಷಿ ಆಯ್ತು ಮ್ಯಾಚ್. ಹೌದು, ತುಂಬಾ ಅಂದ್ರೆ ಸೆಟ್ ಬ್ಯಾಕ್ ಮ್ಯಾಚ್ ಅದು. ಓಕೆ, ಮುಂದೆ ಚೇರ್ ಮುಂದೆ ಕುತ್ಕೊಂಡು ಮಾಡೋ ತರ ಏನ್ ಮಾಡೋದು, ಲಾಸ್ಟ್ ಓವರ್ ಮುಂದೆ ಧಾರವಾಡ ಫ್ಯಾನ್ಸ್ ಎಲ್ಲ ಮನೆ ಕಳಿಸ್ದು ಅಷ್ಟೇ. RCB ಯಾವಾಗ್ಲೂ ಏನೋ ಒಂದು ಗಾದೆ, ಏನ್ ಹೇಳಿ ಗಾದೆ, ಎಲ್ಲಿಗೋ ಬಾಯಿ ಬರ್ಸ್ತಾರಲ್ಲ, ಆತರ ಇತ್ತು ಮ್ಯಾಚ್ ಇದು ಇವತ್ತು. ಸೂಪರ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಸೂಪರ್ ಆಗಿದೆ ಟೀಮ್ ಅಂತೂ ತುಂಬಾ ಚೆನ್ನಾಗಿದೆ. 100% ಸರ್. ಡೌಟಾ? ಯಾರಿಗೆ ಡೌಟ್ ಇದೆಯಾ? ಮ್ಯಾಚ್ ಈ ಸಲ ನಮ್ದೇ. ಈ ಸಲ ಕಪ್ ಯಾರಿಗೆ? ಈ ಸಲ ಕಪ್ ಯಾರಿಗೆ? ಮ್ಯಾಚ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಮೀಡಿಯಾದವರಿಗೆ, ನೆಕ್ಸ್ಟ್ ಟೈಮ್ ಪಕ್ಕ ಗೆಲ್ತಾರಂತ. ಗೆದ್ದಿದ್ದಾರೆ. ಇದೇ ತರ ಇವತ್ತು ಗೆದ್ದಿದ್ದಾರೆ. ನೆಕ್ಸ್ಟ್ ಅಂಕಲ್ನ ಹೊಡಿತೀವಿ ಸೊಬ್ಬೆ. ಅದೇ ತರ ಕಪ್ಪು ಕೂಡ ನಾವೇ ಹೊಡಿತೀವಿ. RCB ಕಪ್ ವಿನ್ ಆಗಿ ಆಗುತ್ತೆ ಈ ಸತಿ. 100% RCB ವಿನ್ ಆಗುತ್ತೆ ಕಪ್ಪು. ಥ್ಯಾಂಕ್ ಯು. ಸಾಕತ್ತಾಗಿತ್ತು. ಬೀಜ ಬ್ಯಾಗ್ ಬರ್ಸೋದೇ RCB ಕರ್ತವ್ಯ. ಬರ್ಸಿದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.